ಹಾಯ್, ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ನೀವು ನೋಡ್ತಾ ಇರ್ಬೋದು, ನಾನು ಟ್ರಾವೆಲ್ ಮಾಡ್ತಿದ್ದೀನಿ. ಆ್ಯಕ್ಚುಲಾಗಿ ಎಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ, ನೋಡಿ ಹಾಗೆ ವಿಡಿಯೋ. ಸೊ ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲರ ಜೊತೆಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಗೆ ನಾನು ಹೋಗಿರೋದು ಫಸ್ಟ್ ಟೈಮ್. ಸೊ ಅವರು ಯಾವಾಗೂ ಹೋಗ್ತಿರ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ಮಂತ್ರಾಲಯಗೆ ಹೋಗ್ತಾ ಇರೋದು. ಸೊ ಅದಕ್ಕೆ ಅವ್ರ ಜೊತೆ ಇವತ್ತು ಹೋಗ್ತಾ ಇದ್ದೀನಿ, ಮಂತ್ರಾಲಯಗೆ ಹೋಗೋಣ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು, ಆ್ಯಕ್ಚುಲಾಗಿ ಹೋಗ್ತಾ ದಾರಿಯಲ್ಲಿ ತುಂಬ ಒಳ್ಳೆ ಬೆಟ್ಟ ಗುಡ್ಡಗಳು, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹೋಗ್ತಾ ದಾರಿಯಲ್ಲಿ ಒಂದೊಂದು ಶಾಟ್ನ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಲಿ ನಾವು ಹೋಗ್ತಾ ದಾರಿಯಲ್ಲಿ ನೀವು ನೋಡ್ಬೋದು, ಇದು ಯಾವ ಶೋರೂಮ್ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ, ನಿಮಗೆ ಹೆಸರು ಗೊತ್ತಾಗುತ್ತೆ. ಆ್ಯಂಡ್ ಇಷ್ಟು ದೊಡ್ಡದಾಗಿದೆ, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಶೋರೂಮ್ ಇರುತ್ತೆ ಅಂತ. ಬಟ್ ಇಟ್ಸ್ ಅ ಗ್ರೇಟ್ ಥಿಂಗ್. ತುಂಬ ದೊಡ್ಡದಾಗೆ ಇದೆ ಶೋರೂಮ್, ಕಾರ್ ಶೋರೂಮ್. ಸೊ ಕಾರ್ ಮಾಡೋವಂಥ ಪ್ಲೇಸ್ ಅಂತ ಏನೋ ಹೇಳ್ಬೋದು. ಸೊ ಅದು ನೀವು ನೋಡ್ಬೋದು ಎಷ್ಟು ದೊಡ್ಡ ಜಾಗದಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಾವು ಅದ್ರ ಆಪೋಸಿಟಲ್ಲೇ ನಾವು ಮಧ್ಯಾಹ್ನ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಕಾರ್ನ ನಿಲ್ಲಿಸಿದ್ರು. ಸೊ ಅಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಮರ ಆ ಕಡೆ ಈ ಕಡೆ ಮರಗಳು ಹಾಕಿದ್ರು. ಸೊ ಅಲ್ಲಿ ನಾವು ನಿಲ್ಲಿಸಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟು ನೀವು ನೋಡ್ಬೋದು, ಬರ್ತಾ ದಾರಿಯಲ್ಲಿ ಅಲ್ಲಿ ಕುರಿ ಮೇಯಿಸ್ಕೊಂಡು ಬರ್ತಾಯಿದ್ರು. ಎಷ್ಟೋ ಕುರಿಗಳು, ಎಷ್ಟೊಂದಿದ್ವು ನೋಡ್ಬೋದು ನೀವು, ಎಷ್ಟು ಕುರಿಗಳಿದ್ದಾವೆ ಅಂತ. ಮೋರ್ ದೆನ್ 100 ಇರ್ಬೋದು ಅಂದ್ಕೊತೀನಿ, ಯಾಕಂದರೆ ಅಲ್ಲಿ ತುಂಬ ಕುರಿಗಳು ಇದ್ದವು. ಸೊ ಅವರು ಹೋಗ್ತಿದ್ರು, ಅವ್ರ ಜೊತೆ ಕೂಡ ನಾವು ಹಿಂಗೆ ಎಷ್ಟು ಕುರಿ ಇದೆ ಅಂತೆಲ್ಲ ಕೇಳಿದ್ವಿ, ಅವ್ರು ಹೇಳ್ತಾಯಿದ್ರು. ಅದ್ರ ಜೊತೆಗೆ ಬರ್ತಾ ಬರ್ತಾ ದಾರಿಯಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಜನ ಅಲ್ಲಲ್ಲೇ ಗುಂಪು ಕಟ್ಕೊಂಡು ಏನೋ ಮಾಡ್ತಾಯಿದ್ರು. ಏನು ಅಂತ ಕೇಳೋಣ ಬನ್ನಿ. ವಜ್ರಂ ಅದೇ ಏನಕ್ಕೆ, ಏನಿದು, ಯಾರು ಹೇಳಿದ್ದು ಇದೆ ಅಂತ? ఏనుల్లా దొరుకుతాయి. ಸಿಗುತ್ತಾ? ಯಾವ చెప్పింది? ಯಾರು ಹೇಳಿದ್ದು ಅಂತ? ఇప్పటికి 6 దొరికినాయి. 6 దొరికి ఎవరికి? పొలాలలోకి. ఇప్పుడు నేను పోయి ఏమనుకో, నా అదృష్టం ఉంటే నాకు దొరకవచ్చు. రియల్ డైమండ్సా? ఉందా ఫోటో? చెప్పి. చిన్నది ఇది, చిన్నది. 2 కలిసి 4 లక్షలు. ఓ, ఎవరికి ఇస్తారు ఇది? ఎవరికి ఇస్తారు? ఈడే కొనుక్కొని పోతారు. ఈడే వచ్చేసి కొనుక్కొని పోతాడా? ఎంత? 95 లక్షలు. 95 లక్షలు. 95 lakhs. ಯಾರ್ದಿದು? ಓಲಾ ಯಾರ್ದು? ಇಲ್ಲಿ ಫುಲ್ ಸುತ್ತಮುತ್ತ ಎಲ್ಲ ಸಿಗುತ್ತಾ? వేరే ఉంది. ಅವರು ಏನು ಬೈಯಲ್ವಾ ಹುಡುಕ್ತಾ ಇರೋದಕ್ಕೋಸ್ಕರ? ಏನಿಲ್ಲ, అది ధైర్యం దొరకదు, ఎవరికో అదృష్టం ఉన్న వాళ్ళకి. ಊರ పేరు ಜೊನ್ನಗಿರಿ. ಕೇಳಿದ್ರಲ್ಲ ಅವ್ರು ಏನು ಹೇಳಿದ್ರು ಅಂತ. ಜೊನ್ನಗಿರಿ ಅನ್ನೋವಂಥ ಪ್ಲೇಸಲ್ಲಿ ಮಂತ್ರಾಲಯಕ್ಕೆ ಹೋಗ್ತೀವಲ್ಲ, ಆ ದಾರಿಯಲ್ಲಿ ಇರೋವಂಥ ಒಂದು ಊರು, ಆ ಊರಲ್ಲಿ ವಜ್ರ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಅಲ್ಲಿ ಏನಂದರೆ ಅವ್ರು ಹೇಳಿದ್ರಲ್ವ, ಆ ಥರ ಸಿಕ್ಕಿದೆ ಅಂತಲೂ ಹೇಳಿದ್ರು. 95 ಲಕ್ಷದಷ್ಟು ವಜ್ರ ಸಿಕ್ಕಿದೆ ಅಂತ ಹೇಳ್ತಿದ್ರು. ಅದಾದಮೇಲೆ ನೆಕ್ಸ್ಟ್ ದಿನ ನಾವು ಅದೇ ರೂಟಲ್ಲಿ ಬರೋವಾಗ ಕೂಡ ನಾವು ಮತ್ತೆ ಕೇಳಿದ್ವಿ. ಸೊ ಅವ್ರು ಇದ್ಬಿಟ್ಟು ನಿನ್ನೆ ಸಿಕ್ಕಿತ್ತು, ಅಂದರೆ ನಾವು ಹೋಗೋ ದಿನ ಫಸ್ಟ್ ದಿನ ಸಿಕ್ಕಿದ್ದು ಎಷ್ಟು ಬೆಲೆ ಮೌಲ್ಯದ್ದು ಅಂತ ಕೇಳಿದ್ದಕ್ಕೆ 1 ಕೋಟಿ ಮೌಲ್ಯದ್ದು ವಜ್ರ ಸಿಕ್ಕಿದೆ ಅಂತ ಹೇಳಿದ್ರು. ಸೊ ಈ ಥರ ಇರುತ್ತೆ. ಬಟ್ ಏನಂದರೆ ನಾವೆಲ್ಲೋ ಸುಮ್ಮನೆ ಅಂದ್ಕೊಂಡ್ವಿ, ಆ್ಯಕ್ಚುಲಾಗಿ ಫಸ್ಟು ಏನೋ ಮಾಡ್ತಿದ್ದಾರೆ ಅಂದ್ಕೊಂಡ್ವಿ. ಬಟ್ ಅಲ್ಲಿ ವಿಚಾರಿಸಿದ ಮೇಲೇ ಗೊತ್ತಾಗಿದ್ದು ವಜ್ರ ಸಿಗ್ತಿದೆ ಅಂತ. ಅಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಏನು ಕಲ್ಲು ಮಣ್ಣು ಕಲ್ಲಿರೋ ಅಂಥ ಪ್ರದೇಶ, ಕಲ್ಲು ಭೂಮಿ ಅಂತಲೇ ಹೇಳ್ಬೋದು, ಅದರಲ್ಲಿ ವಜ್ರ ಸಿಗ್ತಿದೆ. ಅದಾದಮೇಲೆ ನೋಡ್ಬೋದು, ಇದು ವಿಂಡ್ ಫ್ಯಾನ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅಂತ ನೋಡ್ಬೋದು. ಅಲ್ಲೆಲ್ಲ ತುಂಬ ಜಾಗದಲ್ಲಿ ವಿಂಡ್ ಫ್ಯಾನ್ ಹಾಕಿದ್ರು. ನಾವೇನು ಏನಕ್ಕಿದು ವಿಂಡ್ ಫ್ಯಾನ್ ಇಷ್ಟೊಂದು ಹಾಕಿದ್ದಾರೆ ಅಂತ ಅಂದ್ಕೊಂಡ್ವಿ. ಬಟ್ ಇಟ್ಸ್ ಅ ಕರೆಂಟ್ ಪ್ರೊಡ್ಯೂಸಿಂಗ್ ಥಿಂಗ್, ಅಂದರೆ ಕರೆಂಟ್ನ ಇದರಿಂದ ತಯಾರಿಸ್ತಾರೆ. ಸೊ ಅದು ಗೌರ್ಮೆಂಟ್ ಕಡೆಯಿಂದ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಮೀನ್ಸ್ ಗೌರ್ಮೆಂಟ್ ಕಡೆಯಿಂದ ಅಲ್ಲ, ಬಟ್ ರೈತರು ಹಾಕಿಸ್ಕೊಂಡು ಅದರಿಂದನೂ ಒಳ್ಳೆ ದುಡಿಮೆ ಅನ್ನೋದನ್ನ ಮಾಡ್ಬೋದು ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಅದನ್ನು ನೋಡೋದಕ್ಕೆ ಎಷ್ಟು ದೊಡ್ಡ ಫ್ಯಾನು, ತುಂಬ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅದಾಗ್ತಾ ಬರ್ತಾ ನಾವು ಹೋಗ್ತಾ ದಾರಿಯಲ್ಲಿ ಕತ್ಲಾಗ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದು
ಹಿಂಗೆ ಹೊರಟ್ವಿ ನಾವು, ಹಂಗೆ ಹೋಗ್ತಾ ಇದ್ವಿ. ನೀವು ನೋಡ್ಬೋದು ಅಲ್ಲಲ್ಲೇ ಬೆಟ್ಟ ಗುಡ್ಡಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಅಲ್ಲಿ ನೀವು ನೋಡ್ಬೋದು. ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ, ಅಲ್ಲಿ ಲೈಟ್ಸ್ ಹಾಕಿದ್ದಾರೆ. ಸೊ ಅಲ್ಲಿ ನೋಡಿದ್ವಿ. ಅದಾದಮೇಲೆ ನಾವು ಮಂತ್ರಾಲಯ ಹತ್ತತ್ರ ತಲುಪಿದ್ವಿ. ನೀವು ನೋಡ್ಬೋದು ಇದು ಮಂತ್ರಾಲಯ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ಈಗ ಹೋಗ್ತಾ ಮಂತ್ರಾಲಯ ಎಂಟ್ರೆನ್ಸ್ ಅಂದರೆ ಒಂದಷ್ಟು ದೂರ ಇದೆ ಅನ್ಕೊಬೋದು. ಬಟ್ ಇಲ್ಲಿಗೆ ನಾವು ರೀಚ್ ಆದ್ವಿ. ಇಲ್ಲಿ ರೀಚ್ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಸುತ್ತಲೂ ಮೂರ್ತಿಗಳನ್ನು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿ ಈ ಥರ ಇತ್ತು. ಸೊ ಇದನ್ನು ಒಂದು ಶಾರ್ಟ್ ತೊಗೊಂಡೆ ನಾನು. ಆ್ಯಂಡ್ ಎಂಟ್ರೆನ್ಸ್ ನೀವು ನೋಡ್ಬೋದು ಇಲ್ಲಿ. ಸೊ ಇವಾಗ ಇಲ್ಲಿಗೆ ನಾವು ಇಲ್ಲಿಗೆ ತಲುಪೋ ಅಷ್ಟರಲ್ಲಿ ನಾವು ಆಲ್ರೆಡಿ ಮನೆ ಬಿಟ್ಟಿದ್ದು ಬಂದುಬಿಟ್ಟು 12 o'clock ಆಗಿತ್ತು, 12 ಗಂಟೆ ಆಗಿತ್ತು. 12 ಗಂಟೆ ಮನೆ ಬಿಟ್ವಿ. ನಾವು ಅಲ್ಲಿಗೆ ಹೋಗಿ ತಲುಪೋ ಅಷ್ಟರಲ್ಲಿ 8:30 ಆಯಿತು. ಸೊ 8:30ಗೆ 9 ಗಂಟೆ ಆಮೇಲೆ ನಾವು ಗೂಗಲಲ್ಲಿ ಚೆಕ್ ಮಾಡಿದ್ವಿ ಎಷ್ಟು ಗಂಟೆ ದರ್ಶನ ಇರುತ್ತೆ ಅಂದ್ಬಿಟ್ಟು. 9 ಗಂಟೆ ಅಂತ ಗೊತ್ತಾಯಿತು. ಸೊ ನಾವು ಹೋಗಿದ್ದು ಗುರುವಾರ ಆಗಿರೋ ಕಾರಣ ನಾವು ಫಸ್ಟು ಹೋಗಿ ದರ್ಶನ ಮುಗಿಸ್ಕೊಳ್ಳೋಣ 8:30 ಅಂತ ಹೇಳ್ಬಿಟ್ಟು, ಇನ್ನು ಹಾಫ್ ಆನ್ ಅವರ್ ಇದೆ ಅಂದ್ಬಿಟ್ಟು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ. ನಾವು ಏನು ಕಾರ್ ಪಾರ್ಕಿಂಗ್ ಎಲ್ಲ ಆಯಿತು. ಆ್ಯಂಡ್ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೀದಾ ದರ್ಶನಕ್ಕೆ ಬಂದ್ವಿ. ನೀವು ನೋಡ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ LED ಅಳವಡಿಸಲಾಗಿದೆ. ಏನು ಅಲ್ಲಿ ಮಂತ್ರಾಲಯದಲ್ಲಿ ಒಳಗಡೆ ಏನು ಮೂರ್ತಿ ಇದೆ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಅದಾದಮೇಲೆ ನಾವು ಬಂದಮೇಲೆ ನೀವು ನೋಡ್ಬೋದು ಇಲ್ಲಿ ಆ ಟೈಮಲ್ಲಿ ಕೂಡ 8:30 ಟೈಮಲ್ಲೂ ಕೂಡ ಇಲ್ಲಿ ಹೆಜ್ಜೆ ನಮಸ್ಕಾರವನ್ನು ಹಾಕ್ತಾಯಿದ್ರು. ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ರು. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಸೀದಾ ಒಳಗಡೆ ಹೋದ್ವಿ, ದರ್ಶನ ಮುಗಿಸ್ಕೊಂಡ್ವಿ. ಅದೆಲ್ಲ ಆದಮೇಲೆ ಇಲ್ಲಿ ನೋಡಿ ಮೇಲೆ ಕಳಶದ್ದು ಎಷ್ಟು ಸುಂದರವಾಗಿ ಕಾಣಿಸ್ತಿತ್ತು. ಸೊ ನಾನು ಅದನ್ನೊಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಅದಾದಮೇಲೆ ನಾನು ಅಲ್ಲಿ ಅದು ಹೇಳಿದ್ನಲ್ಲ 8:30 ಸಮಯ, ಸೀರಿಯಸ್ ಆಗಿ ರಾತ್ರಿ 8:30 ಆಗಿದೆ. ಆದ್ರೂ ಆ ಟೈಮಲ್ಲಿ ಕೂಡ ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾಯಿದ್ರು. ಅಷ್ಟೊತ್ತು ಆಗಿದ್ರೂ ಕೂಡ ಜನ ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಅಷ್ಟು ಜನಗಳು ಇಲ್ಲಿ ಇದ್ದರು ದೇವಸ್ಥಾನದಲ್ಲಿ. ಅದಾಗಿ ನಾವು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಂದು ಹೊರಗಡೆ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಅಂದರೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತಾಯಿದ್ವಿ. ಸೊ ಅಷ್ಟರಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿರೋ ಸಿಬ್ಬಂದಿಗಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಬಂದರೂ ಕೂಡ ಅಲ್ಲಿ ಫುಲ್ ಕ್ರೌಡ್ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಲ್ಲೇ ಕ್ರೌಡ್ ಇತ್ತು ಆಚೆ ಹೊರಗಡೆ. ಸೊ ಅಲ್ಲೇ ಮಲ್ಕೊತಾರೆ, ಅಲ್ಲೇ ರಿಲ್ಯಾಕ್ಸ್ ಮಾಡ್ತಾರೆ. ನಾವು ಸರಿ ಅಂದ್ಬಿಟ್ಟು ನಮ್ಮದೆಲ್ಲ ರೂಮ್ ನೋಡ್ಕೊಂಡ್ವಿ, ಊಟ ಎಲ್ಲ ಮುಗಿಸ್ಕೊಂಡ್ವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಎಲ್ಲ ಮುಗಿಸ್ಕೊಂಡ್ವಿ. ನೀವು ನೋಡ್ಬೋದು ಇದೆಲ್ಲ ಫುಲ್ ಕ್ರೌಡ್ ಏನಿದೆ ಅದು ಅವರು ಅಲ್ಲಲ್ಲೇ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತಾರೆ. ಯಾಕಂದರೆ ಇದು ಸ್ವಲ್ಪ ದೂರ ಆಗಿರೋದ್ರಿಂದ ಆ ಥರ ಆಗುತ್ತೆ. ಅದಾದಮೇಲೆ ಇದೆಲ್ಲ ಮುಗಿಸ್ಕೊಂಡ್ವಿ. ನಾವು ಹೊರಗಡೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಬಂದ್ಬಿಟ್ಟು ನಾವು ಸ್ವಲ್ಪ ಅಲ್ಲೇ ಸುತ್ತ ಅಲ್ಲೇ ಇರುವಂಥ ಅಂಗಡಿಗಳಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಪಾನಿಪುರಿ, ಆ್ಯಕ್ಚುಲಾಗಿ 11:30-12 ಹತ್ತತ್ರ ಆಗಿತ್ತು. ಆವಾಗ ಪಾನಿಪುರಿ ತಿಂದ್ವಿ. ಇದಾಗಿತ್ತು ನನ್ನ ಈ ದಿನದ ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. @ಹೇಮಾಕುಮಾರ್ 1294 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.